ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರಾ ಅಥವಾ ಜ್ಞಾನ ಮುದ್ರದಲ್ಲಿಡಿ. ಬೆನ್ನು, ಕುತ್ತಿಗೆ, ತಲೆಯನ್ನು ನೇರವಾಗಿಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಈಗ ನಿಮ್ಮ ಗಮನವನ್ನು ನಾನು ಹೇಳಿದ ಅಂಗಾಂಗದ ಕಡೆ ತನ್ನಿ. ಕಾಲು, ಸೊಂಟ, ಕೈ, ಭುಜ, ಕುತ್ತಿಗೆ, ಬೆನ್ನು, ತಲೆಯ ಮೇಲ್ಭಾಗ, ಇಡೀ ಶರೀರ, ತಲೆಯ ಮೇಲ್ಭಾಗದಿಂದ ಕಾಲಿನ ಬೆರಳ ತುದಿ ತನಕ ಇಡೀ ಶರೀರ. ಈಗ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ತನ್ನಿ. ಈಗ ನಿಮ್ಮ ಮನಸ್ಸಿನಲ್ಲೇ ಅಂದುಕೊಳ್ಳಿ, ನನ್ನ ಗಮನ ನನ್ನ ಉಚ್ಛ್ವಾಸದ ಮೇಲಿದೆ, ನನ್ನ ಗಮನ ನನ್ನ ನಿಶ್ವಾಸದ ಮೇಲಿದೆ. ನೈಸರ್ಗಿಕವಾಗಿರುವ ಉಸಿರಾಟವನ್ನು ಗಮನಿಸಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಮನಸ್ಸಿಗೆ ತನ್ನಿ. ಮನಸ್ಸಿನಲ್ಲಿ ಬಂದು ಹೋಗುವ ವಿಚಾರಗಳನ್ನು ಒಮ್ಮೆ ಗಮನಿಸಿ. ಈಗ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ. ಅಲ್ಲಿ ಒಂದು ಉರಿಯುತ್ತಿರುವ ಸ್ಥಿರವಾದ ಜ್ವಾಲೆಯನ್ನು ಅಥವಾ ಜ್ಯೋತಿಯನ್ನು ಗಮನಿಸಿ. ಜ್ಯೋತಿಯ ಮೇಲೆ ಗಮನವನ್ನಿಡುತ್ತಾ ನಾವು 3 ಸಲ ಓಂ ಚಾಂಟ್ ಮಾಡಿ ಶಾಂತಿ ಮಂತ್ರವನ್ನು ಪಠಣ ಮಾಡೋಣ. ಇನ್ನೊಂದು ಸಲ ಮತ್ತೊಂದು ಸಲ ಈಗ ಶಾಂತಿ ಮಂತ್ರ ನನ್ನ ಜೊತೆಯಲ್ಲಿ ಹೇಳಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಕುಳಿತುಕೊಳ್ಳಿ. ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಕೈಯನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಮುಂದಿನ ಅಭ್ಯಾಸ ಚಕ್ಕಿ ಚಾಲನಾಸನ. ಕಾಲನ್ನು ಆದಷ್ಟು ಅಗಲ ಮಾಡಿ ಕೈಯನ್ನು ಇಂಟರ್ಲಾಕ್ ಮಾಡಿ ಎದೆಯ ಮುಂಭಾಗಕ್ಕೆ ತನ್ನಿ. ಕೈಯನ್ನು ನೇರವಾಗಿ ಇಟ್ಕೊಳ್ಳಿ. ಈಗ ಮುಂದೆ ಬಗ್ಗಿ, ಆಮೇಲೆ ಎಡಗಡೆ, ಬಲಗಡೆ, ಹಿಂದುಗಡೆ ಎಷ್ಟಾಗುತ್ತೋ ಅಷ್ಟು ಬಗ್ಗಿ 3 ರಿಂದ 6 ಸುತ್ತು ಬಲದಿಂದ ಎಡಭಾಗಕ್ಕೆ, ಆಮೇಲೆ 3 ರಿಂದ 6 ಸುತ್ತು ಎಡದಿಂದ ಬಲಭಾಗಕ್ಕೆ ಅಭ್ಯಾಸ ಮಾಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಹಿಂದೆ ಬಗ್ಗಿ, ಉಸಿರನ್ನು ಬಿಡುವಾಗ ಮುಂದೆ ಬಗ್ಗಿ. ನಿಮ್ಮ ದೇಹವನ್ನು ತಿರುಗಿಸಬೇಕಾದರೆ ಸೊಂಟದಿಂದ ತಿರುಗಿಸಿ. ಹಳೆ ಕಾಲದ ಕಲ್ಲಿನಲ್ಲಿ ಬೀಸುತ್ತಿದ್ದೇನೆ ಅಂತ ಅಂದುಕೊಳ್ಳಿ. ಕೈಯನ್ನು ನೇರವಾಗಿ ಇಟ್ಟುಕೊಳ್ಳಿ ಪ್ರಾಕ್ಟೀಸ್ ಮುಗಿಯೋ ತನಕ. ಮುಂದಿನ ಅಭ್ಯಾಸ ಸ್ಕಂದ ಚಕ್ರ. ನಿಮ್ಮ ಬೆರಳನ್ನು ಭುಜದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮೊಳಕೈಯನ್ನು ಎದೆಯ ಮುಂಭಾಗದಲ್ಲಿ ಕೂಡಿಸಿ, ಆಮೇಲೆ ವೃತ್ತಾಕಾರದಲ್ಲಿ ತಿರುಗಿಸಿ. ಎಷ್ಟಾಗುತ್ತೋ ಅಷ್ಟು ದೊಡ್ಡ ವೃತ್ತವನ್ನು ಮಾಡಿ. ಕೈಯನ್ನು ಮೇಲಕ್ಕೆ ತರುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆಮೇಲೆ ಕೆಳಗೆ ತರಬೇಕಾದ್ರೆ ಉಸಿರನ್ನು ಹೊರಗೆ ಬಿಡಿ. ಈಗ ಮುಂದಿನ ಅಭ್ಯಾಸ ಗ್ರೀವ ಸಂಚಲನ. ಕುತ್ತಿಗೆಯನ್ನು ವೃತ್ತಾಕಾರದಲ್ಲಿ ತಿರುಗಿಸೋದು. ಗಲ್ಲವನ್ನು ಕೆಳಗೆ ತನ್ನಿ. ಆಮೇಲೆ ಬಲಭಾಗ, ಹಿಂಭಾಗ, ಎಡಭಾಗ ಇದೇ ಥರ ಒಂದು ವೃತ್ತಾಕಾರದಲ್ಲಿ ತಿರುಗಿಸಿ. 3 ಬಾರಿ ವೃತ್ತಾಕಾರದಲ್ಲಿ, 3 ಬಾರಿ ಅಪೋಸಿಟ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ.
ತಲೆಯನ್ನು ಮೇಲ್ಭಾಗಕ್ಕೆ ತಗೊಂಡು ಹೋಗುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ತಲೆಯನ್ನು ಕೆಳಭಾಗಕ್ಕೆ ತರಬೇಕಾದ್ರೆ ಉಸಿರನ್ನು ಹೊರಗೆ ಬಿಡಬೇಕು. ಮುಂದಿನ ಅಭ್ಯಾಸ ಕಾಷ್ಟತಕ್ಷಕಾಸನ. ತುದಿಗಾಲಿನಲ್ಲಿ ಕುಳಿತುಕೊಳ್ಳಿ. ಎರಡೂ ಕೈಯನ್ನು ಜೋಡಿಸಿ ನಿಮ್ಮ ಮುಂದಿನ ಭಾಗಕ್ಕೆ ಎದೆಯ ಭಾಗದ ಮುಂದೆ ಸ್ಟ್ರೆಚ್ ಮಾಡಿ ಆಮೇಲೆ ನಿಧಾನವಾಗಿ ಮೇಲೆ ತೆಗೆದುಕೊಂಡು ಹೋಗಬೇಕು. ಕೆಳಗೆ ಬರಬೇಕಾದ್ರೆ ಹಾ ಅಂತ ಸಪ್ಪಳ ಮಾಡ್ತಾ ಜೋರಾಗಿ ಬಿಡಬೇಕು. ಇದು ವುಡ್ ಕಟ್ ಮಾಡ್ದಂಗೆ, ಅಂದರೆ ನಾವೆಲ್ಲ ಕೊಡಲೆಯಿಂದ ಕಟ್ಟಿಗೆ ಮಾಡ್ದಂಗೆ. ನೆನಪಿರಲಿ, ಶ್ವಾಸವನ್ನು ಬಿಡ್ತಾ ಹಾ ಅಂತ ಸಪ್ಪಳ ಮಾಡಬೇಕು ಕೈ ಕೆಳಗೆ ಬರಬೇಕಾದ್ರೆ. ಕೈಯನ್ನು ನೇರವಾಗಿ ಇಟ್ಕೊಳ್ಳಿ. 1 ಉಸಿರು ಒಳಗೆ, 1 ಉಸಿರು ಹೊರಗೆ, 2 ಉಸಿರು ಒಳಗೆ, 2 ಉಸಿರು ಹೊರಗೆ. ಮುಂದಿನ ಅಭ್ಯಾಸ ನಮಸ್ಕಾರಾಸನ. ತುದಿ ಕಾಲಿನಲ್ಲಿ ಅಂದರೆ ಸ್ಕ್ವಾಟಿಂಗ್ ಪೋಸಲ್ಲಿ ಕುಳಿತುಕೊಳ್ಳಿ. ಎರಡೂ ಕೈಯನ್ನು ಜೋಡಿಸಿ ಎದೆಯ ಮುಂಭಾಗದಲ್ಲಿ ತನ್ನಿ. ಕುತ್ತಿಗೆಯನ್ನು ಮೇಲ್ ಮಾಡ್ತಾ ನಿಮ್ಮ ಮೊಳಕೈಯಿಂದ ನಿಮ್ಮ ಮಂಡಿಯನ್ನು ಹೊರಗೆ ತಳ್ಳಬೇಕು. ಉಸಿರಾಟದ ಕ್ರಮ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಮೇಲೆ ನೋಡಿ ಕುತ್ತಿಗೆಯನ್ನು ಹಿಂದೆ ಬಗ್ಗಿಸಿ. ಉಸಿರನ್ನು ಹೊರಗೆ ಬಿಡುವಾಗ ಮುಂದೆ ಬಗ್ಗಿ ಕೈಯನ್ನು ಮುಂದೆ ಸ್ಟ್ರೆಚ್ ಮಾಡಿ. 1 ಉಸಿರು ಒಳಗೆ, 1 ಉಸಿರು ಹೊರಗೆ, 2 ಉಸಿರು ಒಳಗೆ, 2 ಉಸಿರು ಹೊರಗೆ, 3 ಉಸಿರು ಒಳಗೆ, 3 ಉಸಿರು ಹೊರಗೆ. ಈಗ ಮುಂದಿನ ಅಭ್ಯಾಸ ವ್ಯಾಘ್ರಾಸನ, ಹುಲಿಯ ಆಸನ. ನಿಮ್ಮ ಮಂಡಿಯ ಮೇಲೆ ನಿಂತುಕೊಳ್ಳಿ. ಕೈಯನ್ನು ಭುಜದ ಕೆಳಭಾಗದಲ್ಲಿ ಇಡಿ. ಬೆನ್ನನ್ನು ಕೆಳಗೆ ಬಗ್ಗಿಸ್ತಾ ಬಲಗಾಲನ್ನು ಸ್ಟ್ರೆಚ್ ಮಾಡಿ ಮೇಲ್ಗಡೆ ತನ್ನಿ. ತಲೆಯನ್ನು ಮೇಲ್ಗಡೆ ತನ್ನಿ. ಆಮೇಲೆ ತಲೆಯನ್ನು ಬಗ್ಗಿಸಿ ಬೆನ್ನನ್ನು ಮೇಲ್ಗಡೆ ತನ್ನಿ. ಬಲಗಾಲನ್ನು ಮಡಚಿ ಮಂಡಿಯನ್ನು ಹಣೆಗೆ ಮುಟ್ಟಿಸುವ ಪ್ರಯತ್ನ ಮಾಡಿ. 1 1 1 1. 2 ಸ್ಟ್ರೆಚ್ ಮಾಡಿ ಮೇಲಕ್ಕೆ. 2 2 2. 3 3 3 3. ಈಗ ಎಡಗಾಲು. 1 1 1 1. 2 2 2 2. 3 3 3 3. ಈಗ ಶಶಾಂಕಾಸನದಲ್ಲಿ ಆರಾಮ ಮಾಡಿ ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ. ಮುಂದಿನ ಅಭ್ಯಾಸ ತ್ರಿಕೋನಾಸನ. ಕಾಲನ್ನು ಅಗಲ ಮಾಡಿ ಬಲಕಾಲನ್ನು ಬಲ ಕಡೆಗೆ ತಿರುಗಿಸಿ ಕೈಯನ್ನು ಭುಜದ ನೇರಕ್ಕೆ ತನ್ನಿ. ಬಲಬದಿಗೆ ಬಗ್ಗಿ. ಈಗ ಎಡಕೈನ ಕಿವಿಯ ಮೇಲೆ ಸ್ಟ್ರೆಚ್ ಮಾಡಿ ಆಮೇಲೆ ಮಧ್ಯದಲ್ಲಿ ಬನ್ನಿ. ಈಗ ಎಡಭಾಗಕ್ಕೆ ಇದೇ ಥರ 4ರಿಂದ 5 ಸಲ ಪ್ರಾಕ್ಟೀಸ್ ಮಾಡಿ. ಆಟದ ಕಡೆ ಗಮನವಿರಲಿ. ಬಗ್ಗಬೇಕಾದರೆ ಉಸಿರನ್ನು ಬಿಡಬೇಕು. ನಿಂತುಕೊಂಡಿರುವಾಗ ಉಸಿರನ್ನು ತೆಗೆದುಕೊಳ್ಳಿ. ಫೈನಲ್ ಪೊಸಿಷನಲ್ಲಿರುವಾಗ ಬ್ರೆತ್ತನ್ನು ಹೋಲ್ಡ್ ಮಾಡಿ. 1 ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ. 1 ಉಸಿರು ಬಿಡಿ. 2 ಉಸಿರು ತೆಗೆದುಕೊಳ್ಳಿ. 2 ಉಸಿರು ಬಿಡಿ. 2 ಉಸಿರು ತೆಗೆದುಕೊಳ್ಳಿ. 2 ಉಸಿರು ಬಿಡಿ. 3 ಉಸಿರು ತೆಗೆದುಕೊಳ್ಳಿ. 3 ಉಸಿರು ಬಿಡಿ.
3 ಉಸಿರು ತೆಗೆದುಕೊಳ್ಳಿ, 3 ಉಸಿರು ಬಿಡಿ. ಮುಂದಿನ ಅಭ್ಯಾಸ ತ್ರಿಕೋನಾಸನದ 3ನೆಯ ವಿಧ. ನಿಮ್ಮ ಕೈಯನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ, ಕಾಲನ್ನು ಅಗಲ ಮಾಡಿಟ್ಕೊಳ್ಳಿ. ಈಗ ಬಲಭಾಗಕ್ಕೆ ಬಗ್ಗಿ ಕಾಲನ್ನು ಮುಟ್ಟಿ, ಎಡಭಾಗಕ್ಕೆ ಬಗ್ಗಿ ಕಾಲನ್ನು ಮುಟ್ಟಿ. ಸೊಂಟದಿಂದ ಬಗ್ಗಬೇಕಾದ್ರೆ ಉಸಿರನ್ನು ಬಿಡಿ, ನಿಂತ್ಕೊಳ್ಬೇಕಾದ್ರೆ ಉಸಿರನ್ನು ತೆಗೆದುಕೊಳ್ಳಿ. ಕೆಳಗಡೆ ಬಗ್ಗಬೇಕಾದ್ರೆ ಉಸಿರನ್ನು ಬಿಡಬೇಕು. ಮುಂದಿನ ಆಸನ ದ್ವಿಕೋನಾಸನ. ಕಾಲನ್ನು ಭುಜದ ನೇರಕ್ಕೆ ತನ್ನಿ, ಕೈಯನ್ನು ಇಂಟರ್ಲಾಕ್ ಮಾಡಿ ಹಿಂದ್ಗಡೆ ಇಟ್ಕೊಳ್ಳಿ. ಈಗ ಸೊಂಟದಿಂದ ಬಗ್ಗಬೇಕು, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ಮೇಲಕ್ಕೆ ತನ್ನಿ, ತುಂಬ ಬಗ್ಗಬಾರ್ದು. ಆಮೇಲೆ ನಿಧಾನವಾಗಿ ಕೆಳಗಡೆ ತನ್ನಿ, ಆಮೇಲೆ ಬೆನ್ನನ್ನು ನೇರ ಮಾಡಿ. ಒಂದು ಕೈ ಮೇಲೆ, ಒಂದು ಕೈ ಕೆಳಗೆ, ಒಂದು ಬೆನ್ನು ನೇರ ಮಾಡಿ. 2 2 2 2 3 3 3 3. ಮುಂದಿನ ಆಸನ ಏಕಪಾದ ಪ್ರಣಾಮಾಸನ. ಒಂದೇ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡಿ ನಿಂತುಕೊಳ್ಳುವ ಆಸನ. ನಿಮ್ಮ ಬಲಗಾಲನ್ನು ಮಡಚಿ ಅಂಗಾಲನ್ನು ಎಡ ತೊಡೆಯ ಒಳಭಾಗಕ್ಕೆ ಒತ್ತಿ ಇಡಿ. ಆಮೇಲೆ ಕೈಯನ್ನು ನಮಸ್ಕಾರಾಸನದಲ್ಲಿ ಎದೆಯ ಮುಂದೆ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಬಂದ ಮೇಲೆ ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗಿ ಮೇಲೆ ಸ್ಟ್ರೆಚ್ ಮಾಡಿ. ಈಗ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ನಿಮ್ಮ ದೇಹದ ಭಾರವನ್ನು 2 ಕಾಲಿನ ಮೇಲಿಡಿ. ಉಸಿರಾಟದ ಜೊತೆಗೆ ಮಾಡಿ. 1 ಸಾಮಾನ್ಯ ಶ್ವಾಸ, 2 ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ, 3 ಶ್ವಾಸವನ್ನು ಹೊರಗೆ ಬಿಡಿ, 4 ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ, ರೈಟ್ ಲೆಗ್ ಬ್ಯಾಕ್, 5 ಶ್ವಾಸವನ್ನು ಹೊರಗೆ ಬಿಡಿ, 6 ಯಾವುದೇ ಶ್ವಾಸೋಚ್ಛ್ವಾಸವಿಲ್ಲ, 7 ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ, 8 ಶ್ವಾಸವನ್ನು ಹೊರಗೆ ಬಿಡಿ, 9 ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ, 10 ಶ್ವಾಸವನ್ನು ಹೊರಗೆ ಬಿಡಿ, 11 ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ, 12 ಶ್ವಾಸವನ್ನು ಹೊರಗೆ ಬಿಡಿ. 1 ಸಾಮಾನ್ಯ ಶ್ವಾಸ, 2 ಉಸಿರು ಒಳಗೆ, 3 ಉಸಿರು ಹೊರಗೆ ಪಾದಸ್ಥಾಸನ, 4 ಅಶ್ವಸಂಚಲನಾಸನ ಉಸಿರು ಒಳಗೆ, 5 ಉಸಿರು ಹೊರಗೆ, 6 ಉಸಿರಾಟ ಇಲ್ಲ, 7 ಉಸಿರು ಒಳಗೆ, 8 ಉಸಿರು ಹೊರಗೆ, 9 ಉಸಿರು ಒಳಗೆ, 10 ಉಸಿರು ಹೊರಗೆ, 11 ಉಸಿರು ಒಳಗೆ, 12 ಉಸಿರು ಹೊರಗೆ. ಎರಡನೇ ರೌಂಡು. 1 2 3 4 ಅಶ್ವಸಂಚಲನಾಸನ, 5 6 7 8 9 10 11 12. ಈಗ ಮಂತ್ರ ಜೊತೆ ಪ್ರಾಕ್ಟೀಸ್ ಮಾಡೋಣ. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಈಗ ಅಭ್ಯಾಸವನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ನಿಂತುಕೊಂಡೆ ಆರಾಮ ಮಾಡಿ ಕಣ್ಣನ್ನು ಮುಚ್ಚಿ ಸೂರ್ಯ ನಮಸ್ಕಾರದಿಂದ ನಿಮ್ಮ ದೇಹದ ಮೇಲೆ ಆದ ಪರಿಣಾಮವನ್ನು ಗಮನಿಸಿ.
ಈಗ ನಿಧಾನವಾಗಿ ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಎಡಗೈಯನ್ನು ಚಿನ್ಮುದ್ರದಲ್ಲಿಡಿ, ಬಲಗೈಯನ್ನು ನಾಸಾಗ್ರ ಮುದ್ರದಲ್ಲಿಡಿ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋಣ. ಅಲ್ಟರ್ನೇಟ್ ಬ್ರೀದಿಂಗು ಅಂದರೆ ಒಂದು ಮೂಗಿನಲ್ಲಿ ಶ್ವಾಸ ತಗೊಂಡು ಒಂದು ಮೂಗಿನಲ್ಲಿ ಶ್ವಾಸ ಬಿಡೋದು. ಐದು ಸುತ್ತು ಮಾಡಿ 1:1 ರೇಷಿಯೋ ಅಂದರೆ ಸಮಾನ ರೇಷಿಯೋ 1, 2, 3, 4 ಶ್ವಾಸ ಒಳಗೆ ತಗೊಳ್ಬೇಕಾದ್ರೆ 1, 2, 3, 4 ಶ್ವಾಸವನ್ನು ಹೊರಗೆ ಬಿಡಬೇಕಾದ್ರೆ. ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ನಿಮ್ಮ ತೋರ್ಬೆರಳನ್ನು ಕಿವಿಯಲ್ಲಿಂದ ಮುಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವಾಗ ಹಮ್ಮಿಂಗ್ ಬೀ ಸೌಂಡ್ ಅಂದರೆ ಜೇನುಹುಳದ ಸೌಂಡು ಅಂತ ಮಾಡಿ. ಈ ಅಭ್ಯಾಸವನ್ನು 3ರಿಂದ 5 ಸಲ ಮಾಡಿ. ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ. ಈಗ ನಿಮ್ಮ ಇಡೀ ಶರೀರವನ್ನು ಭೂಮಿ ತಾಯಿಗೆ ಒಪ್ಪಿಸಿ ನೀವು ಭೂಮಿ ತಾಯಿಯ ತೊಡೆಯ ಮೇಲೆ ಮಲಗಿದ್ದೀರಾ ಅಂತ ಅಂದುಕೊಳ್ಳಿ. ನಿಮ್ಮ ಶರೀರವು ಹಗೂರವಾಗಿದೆ ಅಂತ ಅಂದುಕೊಳ್ಳಿ. ಇಡೀ ದೇಹವನ್ನು ಆರಾಮ ಮಾಡಿ. ಈಗ ನಿಮ್ಮ ದೇಹ ಮತ್ತು ನೆಲದ ಸ್ಪರ್ಶವನ್ನು ಗಮನಿಸಿ. ತಲೆಯ ಹಿಂಭಾಗ, ಕುತ್ತಿಗೆಯ ಹಿಂಭಾಗ, ಭುಜದ ಹಿಂಭಾಗ, ಬೆನ್ನಿನ ಮೇಲ್ಭಾಗ, ಬೆನ್ನಿನ ಕೆಳಭಾಗ, ಕೈಯ ಹಿಂಬದಿ ಭಾಗ, ತೊಡೆಯ ಹಿಂಭಾಗ, ಮೊಣಕಾಲಿನ ಹಿಂಭಾಗ, ಕಾಲಿನ ಹಿಂಭಾಗ, ಹಿಮ್ಮಡಿ, ಕೈ ಬೆರಳಿನ ಹಿಂಭಾಗ, ಇಡೀ ಶರೀರದ ಹಿಂಭಾಗ. ಈಗ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿರೋ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ನಿಮ್ಮ ದೇಹ ಶಕ್ತಿಯುತವಾಗಿರುತ್ತದೆ. ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ದೇಹ ಭೂಮಿಯಲ್ಲಿ ಮುಳುಗಿಬಿಡುತ್ತದೆ ಅಂತ ಗಮನಿಸಿ. ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲ್ಬೆರಳು ಕೈ ಬೆರಳನ್ನು ಅಲಗಿಸಿ ನಿಮ್ಮ ತಲೆಯನ್ನು ಎಡಕ್ಕೆ ಮತ್ತು ಬಲಕ್ಕೆ ತಿರುಗಿಸಿ ಬಾಡಿಯನ್ನು ಸ್ಟ್ರೆಚ್ ಮಾಡಿ ಆಮೇಲೆ ಬಲಭಾಗಕ್ಕೆ ತಿರುಗಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ಕಣ್ಣನ್ನು ಮುಚ್ಚೇ ಇರಲಿ. ಕೈಯನ್ನು ಉಜ್ಜಿ ಉಷ್ಣತೆಯನ್ನು ತೆಗೆದುಕೊಳ್ಳಿ. ಕೈಯನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಅಂಗೈಯನ್ನು ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಅಭ್ಯಾಸ ಸಮಾಪ್ತಿಯಾಯಿತು. ನಮ್ಮ ಜೊತೆ ಕೂಡಿ ನೀವು ಅಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಮ್ಮೆ ನಮಸ್ಕಾರ.